ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಹೊಸ ವರ್ಷದಲ್ಲಿನ 2ನೇ ತಿಂಗಳಾದಂತಹ ಫೆಬ್ರವರಿ ತಿಂಗಳಿನಲ್ಲಿನ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮೇಷ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಮೊದಲನೇದಾಗಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ, ಅದು ಯಾವ ಗ್ರಹಗಳು ಯಾವ ಮನೆಯಲ್ಲಿದ್ದಾವೆ, ಯಾವ ಒಂದು ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಏಕೆಂದರೆ ಫೆಬ್ರವರಿ ತಿಂಗಳಿನಲ್ಲಿ ಪಂಚಗ್ರಹಗಳ ಸಂಯೋಗ ಕೂಡ ನಡೆಯುತ್ತೆ. ಹಾಗಾಗಿ ಈ ತಿಂಗಳು ತುಂಬಾ ವಿಶೇಷವಾಗಿರುತ್ತೆ. ಮೊದಲನೇದಾಗಿ ಮಂಗಳ ರಾಶಿಯ ಅಧಿಪತಿಯಾದಂತಹ ಮಂಗಳನು 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ನಂತರ 11ನೇ ಮನೆಗೆ ಕುಂಭ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಈ ಮಂಗಳ ವೃತ್ತಿ, ಅಧಿಕಾರ ಮತ್ತು ಭಾರೀ ಲಾಭದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಇನ್ನು ಸೂರ್ಯ ಈಗ 10ನೇ ಮನೆಯಲ್ಲಿದ್ದು ನಂತರ 11ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಇದು ಸರ್ಕಾರಿ ಸೌಲಭ್ಯಗಳು ಮತ್ತು ಸಾಮಾಜಿಕ ಗೌರವದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಬುಧ ಸದ್ಯಕ್ಕೆ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ವ್ಯಾಪಾರ, ಜಾಣ್ಮೆ ಮತ್ತು ಜನಸಂಪರ್ಕದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಶನಿ ಪ್ರಸ್ತುತ 12ನೇ ಮನೆಯಾದಂತಹ ಅಂದರೆ ಮೇಷ ರಾಶಿಯವರ 12ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಶನಿ ವಿದೇಶ ಪ್ರಯಾಣ ಮತ್ತು ನಿದ್ರಾಹೀನತೆಯ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಇನ್ನು ರಾಹು ಸದ್ಯಕ್ಕೆ ನಿಮ್ಮ 11ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಹಠಾತ್ತನೆ ಹಣಕಾಸು ಲಾಭ ಮತ್ತು ಮಹತ್ವಾಕಾಂಕ್ಷೆ ಈ ವಿಚಾರಗಳ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಈಗ ಮೇಷ ರಾಶಿಯವರ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನಿಮ್ಮ ವೃತ್ತಿ ಜೀವನಕ್ಕೆ ಇದು ಖಂಡಿತವಾಗಿಯೂ ಸುವರ್ಣ ಕಾಲ ಅಂತ ಹೇಳ್ಬೋದು. ಫೆಬ್ರವರಿ 23ರವರೆಗೆ ಮಂಗಳನು ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅಸಾಧಾರಣವಾದಂತಹ ಯಶಸ್ಸು ದೊರೆಯುತ್ತದೆ. ನೀವು ಕೆಲಸದ ಸ್ಥಳದಲ್ಲಿ ಪ್ರತಿಸ್ಪರ್ಧಿಗಳನ್ನು ಸೋಲಿಸುತ್ತೀರಿ ಮತ್ತು ಮೇಲಧಿಕಾರಿಗಳ ಮೆಚ್ಚುಗೆಗೆ ಕೂಡ ಪಾತ್ರರಾಗ್ತೀರಿ. ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿಗಾಗಿ ನೀವು ಕಾಯುತ್ತಿದ್ದರೆ ಈ ತಿಂಗಳು ಆ ಒಂದು ಶುಭ ವಾರ್ತೆಯನ್ನು ನೀವು ಕೇಳಬಹುದು. ತಿಂಗಳ ದ್ವಿತೀಯಾರ್ಧದಲ್ಲಿ ಕುಂಭ ರಾಶಿಯ ಪ್ರಭಾವ ಹೆಚ್ಚಾಗುವುದರಿಂದ ಉದ್ಯಮಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ ದೊರೆಯುತ್ತದೆ. ಆದರೆ ಫೆಬ್ರವರಿ 23ರ ನಂತರ ಮಂಗಳನು ರಾಹುವಿನೊಂದಿಗೆ ಸೇರುವುದರಿಂದ ಅಂಗಾರಕ ಯೋಗ ಕೂಡ ಉಂಟಾಗುತ್ತೆ. ಈ ಸಮಯದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ ಮತ್ತು ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇನ್ನು ಆರ್ಥಿಕತೆ ಮತ್ತು ಹಣಕಾಸು. ಆರ್ಥಿಕವಾಗಿ ಈ ತಿಂಗಳು ತುಂಬ ಅತ್ಯುತ್ತಮವಾಗಿರುತ್ತದೆ. 11ನೇ ಮನೆಯಲ್ಲಿ ನಿರ್ಮಾಣವಾಗುತ್ತಿರುವ ಧನಯೋಗದಿಂದಾಗಿ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ. ಹಳೆಯ ಹೂಡಿಕೆಗಳಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಹಣ ಬೇರೆಯವರ ಕೈ ಸೇಗಿ ನಿಮಗೆ ವಾಪಸ್ ಬರದಲೇ ಸಿಕ್ಕಿ ಬಿದ್ದಿದ್ರೆ ಅದು ಈ ಸಮಯದಲ್ಲಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ಕೂಡ ಧನ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಆದರೆ 12ನೇ ಮನೆಯಲ್ಲಿರುವಂತಹ ಶನಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಆದಾಯ ಹೆಚ್ಚಾದಂತೆ ನಿಮ್ಮ ಆರೋಗ್ಯ, ಧಾರ್ಮಿಕ ಕಾರ್ಯಗಳು ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅಷ್ಟೇ ಪ್ರಮಾಣದ ಖರ್ಚುಗಳು ಕೂಡ ಎದುರಾಗುತ್ತವೆ. ಹೂಡಿಕೆಯನ್ನು ಮಾಡುವಾಗ ವಿವೇಚನೆಯಿಂದ ವರ್ತಿಸಿ. ವಿಶೇಷವಾಗಿ ತಿಂಗಳ ಕೊನೆಯ ವಾರದಲ್ಲಿ ದುಡುಕಿನ ನಿರ್ಧಾರಗಳಿಂದ ಹಣ ನಷ್ಟವಾಗದಂತೆ ನೋಡಿಕೊಳ್ಳಿ. ಇನ್ನು ಆರೋಗ್ಯ ಮತ್ತು ಕ್ಷೇಮ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಮಂಗಳನು ಬಲಶಾಲಿಯಾಗಿರುವುದರಿಂದ ದೈಹಿಕವಾಗಿ ನೀವು ಚಟುವಟಿಕೆಯಿಂದ ಇರ್ತೀರಿ. ಆದರೂ ಶನಿಯ ಪ್ರಭಾವದಿಂದಾಗಿ ಪಾದಗಳು ಅಥವಾ ಕಣಕಾಲುಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕುಂಭ ರಾಶಿಯಲ್ಲಿನ ಅತಿಯಾದ ಗ್ರಹಗಳ ಸಂಚಾರದಿಂದಾಗಿ ಮಾನಸಿಕ ಒತ್ತಡ ಅಥವಾ ನಿದ್ರೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು. ಫೆಬ್ರವರಿ ಕೊನೆಯ ವಾರದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಮಂಗಳ ಮತ್ತು ರಾಹುವಿನ ಸಂಯೋಗವು ಅಪಘಾತಗಳ ಸೂಚನೆಯನ್ನು ನೀಡುವುದರಿಂದ ವಾಹನ ಚಾಲನೆ ಮಾಡುವಾಗ ಮತ್ತು ಬೆಂಕಿ ಅಥವಾ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸವು ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ. ಈ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬ ಜೀವನದಲ್ಲಿ ನಿಮಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳು ಇರ್ತವೆ.
ಹಿರಿಯವರೊಂದಿಗೆ ಅಥವಾ ಒಡ ಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ. ಸಾಮಾಜಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುತ್ತೀರಿ. ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ. ಫೆಬ್ರವರಿ 6ರ ನಂತರ ಶುಕ್ರನ ಸಂಚಾರದಿಂದಾಗಿ ಅವಿವಾಹಿತರಿಗೆ ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಇದೆ. ಆದರೆ 5ನೇ ಮನೆಯಲ್ಲಿನ ಕೇತುವಿನ ಉಪಸ್ಥಿತಿಯು ಮಕ್ಕಳ ಬಗ್ಗೆ ಚಿಂತೆ ಅಥವಾ ಪ್ರೇಮ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ತರಬಹುದು. ನಿಮ್ಮ ವೃತ್ತಿ ಜೀವನದ ಒತ್ತಡವನ್ನು ನೀವು ಮನೆಗೆ ತರಬಾರದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬೇಕು ಮತ್ತು ಅವರ ಆಲೋಚನೆಗಳಿಗೆ ಗೌರವವನ್ನು ಕೊಡಬೇಕು. ಇನ್ನು ಶಿಕ್ಷಣ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತಾಂತ್ರಿಕ, ಇಂಜಿನಿಯರಿಂಗ್ ಅಥವಾ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮಾಡುವವರಿಗೆ ಇದು ಸುವರ್ಣ ಸಮಯ. ಮಂಗಳನ ಬಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯವನ್ನು ತಂದುಕೊಡುತ್ತದೆ. ನಿಮ್ಮ ಏಕಾಗ್ರತೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಸೈದ್ಧಾಂತಿಕ ಅಥವಾ ಕಲಾ ವಿಷಯಗಳ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಇಚ್ಛಿಸುವವರಿಗೆ ಈ ತಿಂಗಳು ಪೂರಕವಾದಂತಹ ಸುದ್ದಿಗಳು ಸಿಗುತ್ತವೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಕೆಲವೊಂದಷ್ಟು ಸೂಕ್ತ ಸರಳ ಪರಿಹಾರಗಳು ಏನು ಅಂತ ನೋಡೋಣ. ಉಚ್ಚ ಮಂಗಳನ ಶುಭ ಫಲಗಳನ್ನು ಹೆಚ್ಚಿಸಲು ಮತ್ತು ಶನಿ ಹಾಗೂ ಮಂಗಳ ರಾಹುವಿನ ಸಂಯೋಗದ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ನೀವು ಅನುಸರಿಸಿ. ಹನುಮಾನ್ ಚಾಲೀಸ, ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ವಿಶೇಷವಾಗಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಬೇಕು. ಅಂದರೆ ಹನುಮಂತನ ದೇವಸ್ಥಾನಕ್ಕಾಗ್ಬೋದು ಅಥವಾ ಶನಿದೇವನ ದೇವಸ್ಥಾನಕ್ಕಾದರೂ ಆಗ್ಬೋದು, ನೀವು ಭೇಟಿಯನ್ನು ಕೊಡಬೇಕು. ಜೊತೆಗೆ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಹಾಗೆ ಶನಿ ಪರಿಹಾರಕ್ಕಾಗಿ ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ಅನಗತ್ಯ ಖರ್ಚು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಪ್ರತಿ ಮಂಗಳವಾರದಂದು ಕೆಂಪು ಬೇಳೆ ಅಥವಾ ತಾಮ್ರದ ವಸ್ತುವನ್ನು ದಾನ ಮಾಡಿ, ಸಾಧ್ಯವಾದರೆ ಮಾತ್ರ. ಇನ್ನು ಮಂಗಳ ಮತ್ತು ರಾಹುವಿನ ತೀವ್ರತೆಯನ್ನು ತಡೆಯಲು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಇದು ತುಂಬ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿಯೊಂದಿಗೆ ಸಿಗ್ತೀನಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.